ನಮಸ್ಕಾರ. ಊರು ಉಪಕಾರ ಬಲ್ದ ಎಣ ಶೃಂಗಾರ ಬಲ್ದ ಎಂಬ ಗಾದೆ ಮಾತಿನಂತೆ ಇಲ್ಲೊಬ್ಬ ಪುಣ್ಯಾತ್ಮ ಕೆರೆ ಕಟ್ಟೋದಕ್ಕೋಗಿ ತಾನೇ ಜೀವ ಸಮಾಧಿ ಆದ ಕತೆ ಇದು. ಆ ಪುಣ್ಯಾತ್ಮನ ನೆನೆಸ್ಕೊಂಡು ಆ ಗ್ರಾಮದ ಜನ ವರ್ಷಕ್ಕೆ ಒಮ್ಮೆ ಪೂಜೆ ಸಲ್ಲಿಸಿ ಬಂದವರಿಗೆ ಅನ್ನದಾನ ಮಾಡ್ತಾರೆ. ಆತನ ಹೆಸರಲ್ಲಿ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಎಂಬ ನಂಬಿಕೆ ಇದೆ. ಈ ಯಾವ ಊರು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ವಸಂತವಾಣಿಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜ್ ಫಾಲೋ ಮಾಡಿ. ಕೋಡಿ ಕಟ್ಸೋಕ್ಕೆ ಒಬ್ಬ ದೇವರಾಗಿ ಬಂದು ಈ ಕಲ್ಲುಗುಳಿ ಎತ್ತಿಸಿ ಕೆರೆ ಕೋಡಿ ಕಟ್ಟಿಸ್ತಿದ್ದಂಥ ಒಬ್ಬ ವ್ಯಕ್ತಿ. ಅವನ್ನ ಒಡ್ರುಗಳಿವನ್ನ ಮಾಡೋ ಕೆಲಸಕ್ಕೆ ಸಾಕಾಗ್ಬಿಟ್ಟು ಅವನ್ನ ಇಲ್ಲಿ ಇದನ್ನು ಮಾಡಿಬಿಟ್ಟು ಸಮಾಧಿ ಮಾಡಿಬಿಟ್ಟು ಒಡ್ರುಗಳು ಏನಪ್ಪ ನಮಗೆಲ್ಲ ನೋವು ಕೊಟ್ಟು ಇಷ್ಟೊಂದು ಮಾಡ್ತಾನೆ ಅಂದ್ಬಿಟ್ಟು ಒಡ್ರುಗಳು ಸುಮಾರು ಒಡ್ರುಗಳೆಲ್ಲ ಸತ್ತೋಗಿ ಇದಾದಾಗ ಅವರು ನಮ್ಮನ್ನೆಲ್ಲ ಇನ್ನು ಜೀವಂತವಾಗಿ ಬಿಡಲ್ಲ, ಇನ್ನು ಎಷ್ಟೋ ಎತ್ತು ಸಾಯಿಸ್ತಾನೆ ಅಂದ್ಬಿಟ್ಟು ಆಗ ಅವನ್ನ ತಂದು ಇಲ್ಲಿ ಇದು ಮಾಡಿಬಿಟ್ರು, ಸಮಾಧಿ ಮಾಡಿ ಅವನ ಮೇಲೆ ಸಿಲೆ ಇಕ್ಬಿಟ್ರು. ಆಗ ಇದು ಕೊತ್ತಪ್ಪ ಅಂತ ಹೆಸರಾಗಿ ವರ್ಷಕ್ಕೊಂದು ಸರಿ ಪೂಜೆ ಮಾಡಿ ನಮ್ಮನ್ನು ಅಂತೇಳಿ ಕೇಳ್ಕೊಂಡು ಹೋಲಿ ಬಿಡ್ರೋ ನಮ್ಮನ್ನು ಅಂತ ಕೇಳ್ಕೊಂಡ ಅವನು. ಆವಾಗ ಅವರು ವರ್ಷಕ್ಕೊಂದು ಸರಿ ನೀನು ಪೂಜೆ ಮಾಡೋ ಬಂದು ನೀನು ಸಮಾಧಿ ಇಲ್ಲೇ ಇರಲಿ, ನಾವು ಹೋಗ್ತಾ ಇದ್ದೀವಿ ಅಂತ ಒಂದು ಮಂಕ್ರಿಗಳನ್ನ ಬರ್ದೇಟ್ಕೆ ಇದು ಏರಿ ಆಯಿತು ಅಂತ ಒಂದು ಇದು ಪುರಾತನ ಒಂದು ಇದರಲ್ಲಿ ಇತಿಹಾಸದಲ್ಲಿ ಐತೆ ಸರ್. ಹೌದು, ಇತಿಹಾಸ ಪ್ರಸಿದ್ಧ ಮೂಡಲ್ ಕುಣಿಗಲ್ ಕೆರೆ ನಿರ್ಮಾಣದ ಜವಾಬ್ದಾರಿಯತ್ತ ಆ ಮಹಾಪುರುಷ ಕೊತ್ತಪ್ಪ ಮೈಲುಗಟ್ಟಲೆ ಕೆರೆ ನಿರ್ಮಾಣ ಮಾಡಿ ಶಿವಗಂಗೆ ಬೆಟ್ಟದ ಮೇಲೆ ಕುಳಿತು ಇಲ್ಲಿ ಇರುವ ವಿಶೇಷವಾದ ಬಾಳೆ ಮೀನುಗಳನ್ನ ಬೇಟೆ ಆಡಬೇಕೆಂದು ಸಂಕಲ್ಪ ಮಾಡಿದ್ದ. ಈ ವಿಶೇಷವಾದ ಕೆರೆ ನಿರ್ಮಾಣದ ಸಂದರ್ಭದಲ್ಲಿ ಬಳಸಬಹುದಾದಂತ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ಹಾಳುಗಳಿಂದ ಸಾಗಿಸಲಾಗುತ್ತಿತ್ತು. ಇದರಿಂದ ಆಕ್ರೋಶಗೊಂಡ ಕೆಲವು ಆತನ ಸಿಬ್ಬಂದಿಗಳು ಮತ್ತು ಆಳುಗಳು ಆತನನ್ನ ಜೀವಂತ ಸಮಾಧಿ ಮಾಡಿದರು ಎಂಬ ನಂಬಿಕೆ ಹಾಗೂ ದಂತಕಥೆಗಳಿವೆ. ಇಲ್ಲಿ ಕೊತ್ತಪ್ಪನ ದೇವಸ್ಥಾನ ನಮಗೆ ಸುಮಾರು 60 ವರ್ಷದಿಂದ ನಮಗೆ ಪರಿಚಯ ಉಂಟು. ಈ ಕೊತ್ತಪ್ಪ ದೇವಸ್ಥಾನ ಕೊತ್ತಗೆರೆ ಕೆರೆ ಏರಿ ಹಿಂಭಾಗದಲ್ಲಿ ಒಂದು ಪ್ರಸಿದ್ಧಿಯಾದ ದೇವಸ್ಥಾನ ಆಗಿ ಉಳ್ಕೊಂಡಿದೆ. ಇದು ಬಹಳ ಪ್ರಸಿದ್ಧಿಯಾದ ದೇವಸ್ಥಾನ. ಇಲ್ಲಿ ಮೊದಲು ಕೊತ್ತಪ್ಪ ಅಂತ ಹೇಳ್ಬಿಟ್ಟು ಈ ಕೆರೆನ ನಿರ್ಮಾಣ ಮಾಡಿದಂಥವ್ರು ಮತ್ತು ಕುಣುಲ್ ಕೆರೆ ನಿರ್ಮಾಣ ಮಾಡಿದಂಥ ಕೊತ್ತಪ್ಪನವರು ಭಾಳ ಇಲ್ಲಿ ಈ ಪ್ರದೇಶದಲ್ಲಿ ಭಾಳ ಹೆಸರುವಾಸಿಯಾಗಿದ್ದರು. ಮತ್ತು ಈ ಪ್ರದೇಶದಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾಯಿದ್ರು. ಆದರೆ ಈ ಕೊತ್ತಪ್ಪ ಒಂದು ಸರಿ ಏನಾಗ್ತು ಅಂದರೆ ಯಾರೋ ಕಿಡಿಗೇಡಿಗಳು ಇವ್ರ ಅಭಿವೃದ್ಧಿ ನೋಡ್ದಲ್ಲೇನೆ ಇವ್ರನ್ನ ಇಲ್ಲಿ 8 ಅಡಿ ಬಾವಿ ತೆಗೆದು ಆ ಬಾವಿ ಮೇಲೆ ಹುಲ್ಲೆಲ್ಲ ಮುಚ್ಚಿ ಮುಚ್ಚಿ ಅವ್ರನ್ನ ಈ ಬಾವಿಲಿ ಹಾಕಿ ಮುಚ್ಚಿದ್ರು. ಈ ಒಂದು ಸ್ಥಳ ಇಲ್ಲಿ ಲಿಂಗು ಇದೆ ಮತ್ತು ನಾಗರಿಕ ಪ್ರತಿಷ್ಠಾಪನೆ ಇದೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಕೊತ್ತಗೆರೆಯಲ್ಲಿ ಯಾವುದೇ ಮಳೆ ಆಗದಲ್ಲಿ ಟೈಮಲ್ಲಿ ಕೊತ್ತಪ್ಪನ ಪೂಜೆ ಮಾಡಬೇಕು ಅನ್ನೋ ಒಂದು ಪ್ರತೀತಿ ಇದೆ. ಅಲ್ಲಿಂದ ಈ ಗ್ರಾಮಸ್ಥರು ಎಲ್ಲ ಸೇರಿ ಬಹಳ ಭಕ್ತಿಯಿಂದ ಈ ಒಂದು ಕೊತ್ತಪ್ಪ ದೇವಸ್ಥಾನ ಪೂಜೆನ ಮಾಡ್ತಾ ಇದ್ದಾರೆ. ಹೌದು, ಕೊತ್ತಗೆರೆ ಎಂಬ ಹೆಸರು ಬರಲು ಕಾರಣವಾದ ವ್ಯಕ್ತಿ ಕೊತ್ತಪ್ಪ. ಆತನಿಂದಲೇ ಈ ಗ್ರಾಮಕ್ಕೆ ಮತ್ತೆ ಕೆರೆಗೆ ಹೆಸರು ಬಂದಿದೆ ಎಂಬ ನಂಬಿಕೆ ಕೂಡ. ಅದಕ್ಕಾಗಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಈ ದಿನ ವಿಶೇಷವಾಗಿ ಆತನಿಗೆ ಪೂಜೆ ಸಲ್ಲಿಸಿ ಬಂದಂತಹ ಭಕ್ತಾದಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದು ಏನೇ ಇರಲಿ, ನಂಬಿಕೆ ನಿಜವಾಗಿಯೂ ಮುಖ್ಯ. ತಾನು ನಂಬಿದ ದೇವರಾಗಲಿ ಅಥವಾ ದಾನ ಮಾಡಿದ ವ್ಯಕ್ತಿ ಆಗಲಿ ಒಳ್ಳೆ ರೀತಿಯಿಂದ ನೋಡಿದಾಗ ನಮಗೆ ಒಳ್ಳೆಯದಾಗುತ್ತೆ ಎಂಬುದು ಸತ್ಯ. 18ನೇ ಶತಮಾನದಿಂದನೂ 500 ವರ್ಷಗಳ ಹಿಂದೆ ಇದ್ದಂಥ ಶತಮಾನದಲ್ಲಿ ಕೊತ್ತಪ್ಪ ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನು ದೇವರಾಗಿ ಈ ಒಂದು ಕೆರೆಯನ್ನು ಕಟ್ಟಿಸಿ ಶಿವ ಪಾರ್ವತಿಯರು ಕುಣಿಗಲ್ ಕೆರೆಯಿಂದ ಕೊತ್ತಕೆರೆಗೆ ನಾಟ್ಯ ಆಡ್ತಾಯಿತ್ತು. ಪಾರ್ವತಿ ಪರಮೇಶ್ವರರು ನೃತ್ಯ ಆಡ್ಕೊಂಡು ಇಲ್ಲೂ ಅಲ್ಲಿಗೂ ಓಡಾಡ್ಕೊಂಡಿದ್ರು. ಈ ಕೆರೆ ನೀರು ಮತ್ತು ಕುಣಿಗಲ್ ಕೆರೆ ನೀರು ಒಂದು ಆಗಿ ಒಂದು ಚಾನಲ್ ಇತ್ತು. ಕೊತ್ತಕೆರೆಗೆ ಹಾದು ಹೋಗ್ತಾ ಇರ್ತಕ್ಕಂಥ ಗುಂಡಿಕಟ್ಟೆಯಿಂದ ಹಾದು ಹೋಗ್ತಕ್ಕಂಥ ಒಂದು ಚಾನಲ್ಲು ಅದ್ರಿಗೆ ಬಿದ್ದು ಕುಣಿಗಲ್ ಕೆರೆ ಕೋಡಿಯಲ್ಲೂ ಹೋಗ್ತಾಯಿತ್ತು. ಈ ಎರಡು ನೀರು ಒಂದಾಗಿ ನೋಡ್ಕೊಂಡು ಪಾರ್ವತಿ ಪರಮೇಶ್ವರು ಕುಂತ್ಕೋಬೇಕು. ಒಬ್ಬ ಕೊತ್ತಪ್ಪ ಅದನ್ನು ಕಟ್ಟಿಸಿ ಇವತ್ತು 18ನೇ ಶತಮಾನದ ಹಿಂದಿನಿಂದಲೂ 500 ವರ್ಷಗಳ ಹಿಂದಿಂದನೂ ಇದು ಪುರಾತನ ಕಾಲದಿಂದ ಒಂದು ಚಿಕ್ಕ ಗುಡಿಯಾಗಿ ಒಳಗಡೆ ಒಂದು ನಾಗಲಿಂಗೇಶ್ವರ ಮತ್ತು ಲಿಂಗು ದೇವರು ಎರಡೂ ಇದೆ. ಅವೆರಡಕ್ಕೂ ನಾವು ಒಂದು ಬರಗಾಲ ಬಂದಂಥ ಕಾಲದಲ್ಲಿ ಮಳೆ ಇಲ್ಲದಾಗ ಅರ್ಕೆ ಮಾಡ್ಕೊಂಡಾಗ ದೇವರು ಭಗವಂತ ಮಳೆ ಉಯಿಸ್ತಾನೆ. ಹೌದು, ಈ ಭರತ ಭೂಮಿಯಲ್ಲಿ ಪ್ರತಿಯೊಂದು ನಂಬಿಕೆಯಿಂದಲೇ ನಡೆಯುವಂಥದ್ದು. ನಂಬಿ ಕಲ್ಲನ್ನು ನಾವು ಪೂಜಿಸಿದರೆ ಅದು ನಮಗೆ ಫಲ ಕೊಡುತ್ತೆ.
ಭಾವನೆಗಳು ಯಾವುದೇ ಆದರೂ ದೈವ ಶಕ್ತಿ ಒಂದೇ ಆಗಿರುತ್ತೆ. ಹಾಗಾಗಿ ಕೊತ್ತಪ್ಪನ ದೈವಾರಾಧನೆ ನಡೆಯಲೇಬೇಕು. ಇನ್ನಷ್ಟು ದೇವಾಲಯವನ್ನು ಅಭಿವೃದ್ಧಿ ಮಾಡಬೇಕು, ಶೀತಲವಾಗಿರುವಂಥ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ವಸಂತವಾಣಿಯ ಅಭಿಪ್ರಾಯವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ವಸಂತವಾಣಿಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.